ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಸೆಂಟೆನ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಲಾಸ್ಟ್ 2 ಕ್ಲಾಸ್ಗೆ ರಿಲೇಟೆಡ್ ಆಗಿದೆ. ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಬನ್ನಿ, ಅವಾಗ ನಿಮಗೆ ಅರ್ಥ ಆಗುತ್ತೆ ಈ ಥರ ಸೆಂಟೆನ್ಸ್ಗಳನ್ನ ನಾವು ಹೇಗೆ ಇಂಗ್ಲೀಷ್ನಲ್ಲಿ ಮಾಡಬೇಕು ಅನ್ನೋದು. ಸೊ ಈ ಥರ ಸೆಂಟೆನ್ಸ್ಗಳನ್ನ ನೀವು ಮಾಡಬೇಕು ಅಂದರೆ ವೆದರ್ ಆರ್ ನಾಟ್ನ ಯೂಸ್ ಮಾಡಿ. ಸೊ ಲಾಸ್ಟ್ 2 ಕ್ಲಾಸ್ಗಳಲ್ಲಿ ನಾನು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಸೊ ಇವತ್ತು ಸ್ಪೆಸಿಫಿಕಲಿ ವೆದರ್ ಆರ್ ನಾಟ್ನ ಹೇಗೆ ಯೂಸ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಟು ಎಕ್ಸ್ಪ್ರೆಸ್ ಡೌಟ್ ಬಿಟ್ವೀನ್ 2 ಪಾಸಿಬಲ್ ಆಪ್ಷನ್ಸ್. 2 ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ನಮಗೆ ಡೌಟ್ ಇರುತ್ತೆ. ಹೋಗ್ಬೇಕಾ ಬೇಡವಾ, ಮಾಡಬೇಕಾ ಬೇಡವಾ, ಇರಬೇಕಾ ಬೇಡವಾ, ಈ ಥರ. ಇಲ್ಲಿ ನೋಡಿ, ಕಿರಣ್ಗೆ ಹೇಳಬೇಕಾ ಬೇಡವಾ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ಥರ ಸ್ಪೆಸಿಫಿಕಲಿ ಡೌಟ್ ಇದೆ, ಬೇಕಾ ಬೇಡವಾ, ಹೇಳಬೇಕಾ ಬೇಡವಾ ಅಂತ. ಸೊ ಅವಾಗ ಹೇಳಿ, ಐ ಡೋಂಟ್ ನೋ ವೆದರ್ ಟು ಟೆಲ್ ಕಿರಣ್ ಆರ್ ನಾಟ್. ಸೊ ಎಂಡ್ನಲ್ಲಿ ಆರ್ ನಾಟ್ನ ಹಾಕಲೇಬೇಕು. ವೆದರ್ ಆದಮೇಲೆ ನೀವು ಹಾಕಬೇಕಾಗಿರೋ ಸೆಂಟೆನ್ಸ್ ನೋಡಿ, ಟು ಟೆಲ್ ಕಿರಣ್, ಆ್ಯಕ್ಚುವಲ್ ಆ್ಯಕ್ಷನ್, ನಿಮ್ಮದು ಡೌಟ್ ಏನಿದೆ ಅದನ್ನು ಹಾಕಿ. ವೆದರ್ ಆದಮೇಲೆ ಸಬ್ಜೆಕ್ಟ್ ಸೇಮ್ ಇದ್ದರೆ ವೆದರ್ ಆದಮೇಲೆ ಮತ್ತೆ ಸಬ್ಜೆಕ್ಟ್ ಹಾಕಬೇಕಾಗಿಲ್ಲ, ಟು ಹಾಕ್ಬಿಡಿ ಡೈರೆಕ್ಟ್ಲಿ. ರೈಟ್, ಟು ಹಾಕಲೇಬೇಕು. ತುಂಬ ಜನ ಟು ಮಿಸ್ ಮಾಡ್ತಾರೆ. ವೆದರ್ ಟೆಲ್ ಅಲ್ಲ, ವೆದರ್ ಟು ಟೆಲ್ ಕಿರಣ್. ಅವಳದನ್ನು ಕೇಳಿಸ್ಕೊಂಡ್ಲೋ ಇಲ್ವೋ ನನಗೆ ಶೋರ್ ಆಗಿ ಗೊತ್ತಿಲ್ಲ. ಈಗ ಇಲ್ಲಿ 2 ಸಬ್ಜೆಕ್ಟ್ ಇದೆ, ನನಗೆ ಗೊತ್ತಿಲ್ಲದೆ ಇರೋದು ಅವಳು ಕೇಳಿಸ್ಕೊಂಡ್ಲೋ ಇಲ್ವೋ ಅನ್ನೋದು. ಐ ಆಮ್ ನಾಟ್ ಶೋರ್, ಕಂಪ್ಲೀಟ್ ಮಾಡಿ, ವೆದರ್ ಶಿ ಹರ್ಡ್ ಇಟ್ ಆರ್ ನಾಟ್. ನೋಡಿ, ಎಂಡ್ ಆಗ್ತಿರೋದು ಆರ್ ನಾಟ್ ಇಂದಾನೆ. ಶಿ ಹರ್ಡ್ ಇಟ್ ಅಂದ್ರೆ ಅವಳು ಕೇಳಿಸ್ಕೊಂಡ್ಲು. ವೆದರ್ ಶಿ ಹರ್ಡ್ ಇಟ್ ಅಂದ್ರೆ ಇಲ್ಲಿ ಡೌಟ್ ಬಂತು, ಅದೊಂದು ಕ್ವಶನ್ ಆಯ್ತು ಅಲ್ಲಿ. ವೆದರ್ ಶಿ ಹರ್ಡ್ ಇಟ್ ಆರ್ ನಾಟ್ ಹರ್ಡ್ ಇಟ್, ಅದನ್ನ ನಾವು ಜಸ್ಟ್ ನಾಟ್ ಇಂದ ಎಂಡ್ ಮಾಡ್ಬೋದು. ಗೊತ್ತಾಯ್ತಲ್ಲ. ಸೊ ಕನ್ನಡದಲ್ಲಿ ಏನು, ಇಲ್ವಾ ಬೇಡವಾ ಅನ್ನೋ ಮೀನಿಂಗ್ ಬರುತ್ತಾಗ. ಅವನಿಗೆ ಕೇಳು, ಅವನ ಮನೇಲಿ ಇದಾನೋ ಇಲ್ವೋ. ಆಸ್ಕ್ ಹಿಮ್ ವೆದರ್ ಹೀಸ್ ಅಟ್ ಹೋಮ್ ಆರ್ ನಾಟ್. ನೋಡಿ, ವೆದರ್ ಆದ್ಮೇಲೆ ಬರೋದು ಪಾಸಿಟಿವ್ ಸೆಂಟೆನ್ಸ್, ಹೀ ಈಸ್ ಅಟ್ ಹೋಮ್ ಆರ್ ನಾಟ್. ಆದ್ರೆ ಹಿಂದೆ ವೆದರ್ ಹಾಕಿ ಅಷ್ಟೇ. ಗೊತ್ತಾಯ್ತಲ್ಲ. ನಿಧಾನಕ್ಕೆ ಅಬ್ಸರ್ವ್ ಮಾಡಿ, ಆಮೇಲೆ ಬುಕ್ನಲ್ಲಿ ಬರ್ಕೊಂಡು ಒಂದ್ಸರಿ ಅನಲೈಸ್ ಮಾಡಿ, ಯಾವ ವರ್ಡ್ಸ್ ಎಲ್ಲಿ ಬರ್ತಾ ಇದೆ, ಯಾವ ಥರ ಸ್ಟ್ರಕ್ಚರ್ ಇದೆ ಅನ್ನೋದು. ನೀವು ಕುತ್ಕೊಂಡು ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡಬೇಕು. ನೋಡಿದ ತಕ್ಷಣ ನಿಮ್ಗೆ ಏನೂ ಬರಲ್ಲ, ಬರೀರಿ, ಅನಲೈಸ್ ಮಾಡಿ. ಸೊ ಇಲ್ಲಿ ನೋಡಿ, ಕ್ವಶನ್ ಕೇಳ್ತಾ ಇದ್ದೀವಿ, ವೆದರ್ ಹಿ ರಿಯಲಿ ವಾಂಟ್ಸ್ ದ ಜಾಬ್ ಆರ್ ನಾಟ್ ಅಂತ. ಈ ಥರ ನೀವು ಕೇಳಬೇಕಾದಾಗ ಇದನ್ನು ಯೂಸ್ ಮಾಡಿ. ವೆದರಿಂದನೇ ಸ್ಟಾರ್ಟ್ ಮಾಡಿ. ವೆದರ್ ಹಿ ರಿಯಲಿ ವಾಂಟ್ಸ್ ದ ಜಾಬ್ ಆರ್ ನಾಟ್ ಅಂದರೆ ಅದಕ್ಕೆ ಆಪೋಸಿಟ್, ಬೇಡವಾ. ರೈಟ್, ಗೊತ್ತಾಯ್ತಲ್ಲ. ಎಕ್ಸಾಂಪಲ್ಸ್ ನೋಡಿ. ಐ ಕಾಂಟ್ ಡಿಸೈಡ್ ವೆದರ್ ಟು ಗೋ ಆರ್ ನಾಟ್. ಹೋಗ್ಬೇಕಾ ಬೇಡವಾ ನಂಗೆ ಡಿಸೈಡ್ ಮಾಡೋಕ್ಕಾಗ್ತಿಲ್ಲ. ಕನ್ನಡದಲ್ಲಿ ಬೇಡವಾ ಅನ್ನೋದು ಬರಲೇಬೇಕು ನೀವು ಟ್ರಾನ್ಸ್ಲೇಟ್ ಮಾಡುವಾಗ. ಪ್ಲೀಸ್ ಟೆಲ್ ಮೀ ವೆದರ್ ಯು ಲೈಕ್ ಇಟ್ ಆರ್ ನಾಟ್. ನಿಂಗೆ ಇಷ್ಟ ಆಯ್ತಾ ಇಲ್ವಾ, ಪಾಸ್ಟ್ನ ಬಗ್ಗೆ ಕೇಳ್ತಾ ಇದ್ದೀನಿ. ಪ್ಲೀಸ್ ಟೆಲ್ ಮೀ ನೌ. ನೋಬಡಿ ನೋಸ್ ವೆದರ್ ಇಟ್ಸ್ ಟ್ರೂ ಆರ್ ನಾಟ್. ಅದು ನಿಜಾನಾ ಇಲ್ವಾ ಯಾರಿಗೂ ಗೊತ್ತಿಲ್ಲ. ಐ ಡೋಂಟ್ ನೋ ವೆದರ್ ಯು ಆರ್ ಹ್ಯಾಪಿ ಆರ್ ನಾಟ್. ವಿ ಡಿಡಂಟ್ ನೋ ವೆದರ್ ಇಟ್ಸ್ ನ್ಯೂ ಆರ್ ನಾಟ್. ದ ಕ್ವೆಶ್ಚನ್ ಈಸ್, ಈಗ ನೋಡಿ ಸ್ವಲ್ಪ ಚೇಂಜ್ ಆಗಿದೆ. ದ ಕ್ವೆಶ್ಚನ್ ಏನಂದರೆ ವೆದರ್ ಹಿ ಕ್ಯಾನ್ ಡೂ ಇಟ್ ಆರ್ ನಾಟ್. ಅವನಿಗೆ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದು ಕ್ವಶನ್. ಆ್ಯಂಡ್ ಇದನ್ನು ಇನ್ನೊಂದು ರೀತಿನೂ ಬರೀಬೋದು, ವೆದರ್ ಹಿ ಕ್ಯಾನ್ ಡೂ ಇಟ್ ಆರ್ ನಾಟ್ ಈಸ್ ದ ಕ್ವೆಶ್ಚನ್. ಈಗ ಇಷ್ಟು ಸಬ್ಜೆಕ್ಟ್ ಆಯಿತು. ವೆದರ್ ಹಿ ಕ್ಯಾನ್ ಡೂ ಇಟ್ ಆರ್ ನಾಟ್ ಈಸ್ ದ ಕ್ವೆಶ್ಚನ್. ಅವ್ನು ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದೇ ಕ್ವೆಶ್ಚನ್. ಇದೇ ಥರ ನೋಡಿ, ವೆದರ್ ಶಿ ಅಗ್ರೀಸ್ ಆರ್ ನಾಟ್ ಈಸ್ ದ ಕ್ವೆಶ್ಚನ್. ಅಂದರೆ ಅವಳು ಒಪ್ಕೊಳ್ತಾಳೋ ಇಲ್ವೋ ಅನ್ನೋದೇ ಕ್ವೆಶ್ಚನ್. ವೆದರ್ ವಿ ಗೋ ಆರ್ ನಾಟ್ ಡಿಪೆಂಡ್ಸ್ ಆನ್ ದ ವೆದರ್. ಇಷ್ಟು ಈಗ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಆಯಿತು. ವೆದರ್ ವಿ ಗೋ ಆರ್ ನಾಟ್, ದಿಸ್ ಡಿಪೆಂಡ್ಸ್ ಆನ್ ದ ವೆದರ್. ನೋಡಿ, ಇಲ್ಲಿ ವೆದರ್ ಬೇರೆ ಬರ್ತದೆ. ವೆದರ್ ಅಂದರೆ ವಾತಾವರಣ, ಸ್ಪೆಲ್ಲಿಂಗ್ ನೋಡಿ. ಈಗ ಕ್ವಶನ್ ಕೇಳ್ತಾನೆ, ವೆದರ್ ಯು ರಿಯಲಿ ವಾಂಟ್ ಟು ಗೆಟ್ ಮ್ಯಾರಿಡ್ ಆರ್ ನಾಟ್. ನಿನಗೆ ನಿಜವಾಗ್ಲೂ ಮದುವೆ ಆಗ್ಬೇಕಂತಿದೆಯಾ ಇಲ್ವಾ. ನೋಡಿ, ಈ ಥರ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಡೋಂಟ್ ಯು ನೋ ವೆದರ್ ಇಟ್ಸ್ ಗುಡ್ ಆರ್ ನಾಟ್. ನಿನಗೆ ಗೊತ್ತಿಲ್ವಾ ಇದು ಒಳ್ಳೇದಾ ಅಲ್ವಾ ಅಂತ. ಗುಡ್ ಆರ್ ಬ್ಯಾಡ್ ಅಂತಲೂ ಬರ್ಕೋಬೋದು ನೀವು. ಡು ಯು ನೋ ವೆದರ್ ಹಿ ವಿಲ್ ಕಮ್ ಆರ್ ನಾಟ್. ನಿಂಗೆ ಗೊತ್ತಾ ಅವ್ನು ಬರ್ತಾನೆ ಇಲ್ಲ ಅನ್ನೋದು. ನನ್ ಆಫ್ ಅಸ್ ನ್ಯೂ, ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ವೆದರ್ ಶಿ ವಾಸ್ ಸೇಫ್ ಆರ್ ನಾಟ್. ಅವಳು ಸೇಫ್ ಇದ್ಲಾ ಇಲ್ವಾ ಅನ್ನೋದು. ಸೊ ಎಲ್ಲ ಸೆಂಟೆನ್ಸ್ಗಳು ನಿಮ್ಗೆ ಅರ್ಥ ಆಗಬೇಕಂದ್ರೆ ನಿಮಗೆ ಎಲ್ಲ ವರ್ಬ್ಸ್ಗಳು ಚೆನ್ನಾಗಿ ಗೊತ್ತಿರಬೇಕು, ಎಲ್ಲ ಟೆನ್ಸ್ಗಳು ಚೆನ್ನಾಗಿ ಗೊತ್ತಿರಬೇಕು, ಎಲ್ಲ ಬಿ ಫಾರ್ಮ್ಸ್ ಚೆನ್ನಾಗಿ ಗೊತ್ತಿರಬೇಕು. ನಾನು ಇವೆಲ್ಲದರ ಮೇಲೆ ಆಲ್ರೆಡಿ ಡೀಪಾಗಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಹಳೆ ಕ್ಲಾಸ್ಗಳಲ್ಲಿದೆ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ ಕಲ್ತ್ಕೊಳ್ಳಿ ಫಸ್ಟ್.
ಯು ವಿಲ್ ಹ್ಯಾವ್ ಟು ಚೂಸ್ ವೆದರ್ ಟು ಬೈ ಇಟ್ ಆರ್ ನಾಟ್. ನೋಡಿ, ಸಬ್ಜೆಕ್ಟ್ ಸೇಮ್ ಇದ್ರೆ ಟು ವರ್ಬ್ ಬರುತ್ತೆ, ಮತ್ತೆ ನೀವು ಇಲ್ಲಿ ಯು ಹಾಕಬೇಕಾಗಿಲ್ಲ. ಐ ರಿಯಲಿ ಡೋಂಟ್ ನೋ ವೆದರ್ ಈ ಕ್ಯಾನ್ ಹೆಲ್ಪ್ ಅಸ್ ಆರ್ ನಾಟ್. ಅವ್ನು ನಮ್ಗೆ ಹೆಲ್ಪ್ ಮಾಡ್ತಾನೋ ಇಲ್ವೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ವಿ ಜಸ್ಟ್ ವಾಂಟ್ ಟು ನೋ ವೆದರ್ ಶೀಲ್ ಅಟೆಂಡ್ ಆರ್ ನಾಟ್. ಅವ್ರು ಅಟೆಂಡ್ ಮಾಡ್ತಾರಾ ಇಲ್ವೋ ಅನ್ನೋದು ನಮಗೆ ಬೇಕೀಗ, ನಮಗೀಗ ತಿಳ್ಕೊಬೇಕಾಗಿದೆ. ರಾಜೀವ್ ಡಸಂಟ್ ನೋ ವೆದರ್ ಸೀಮಾ ಲೈಕ್ಸ್ ಹಿಮ್ ಆರ್ ನಾಟ್. ದಟ್ ಡಿಪೆಂಡ್ಸ್ ಆನ್ ವೆದರ್ ಯು ಆರ್ ಇಂಟ್ರೆಸ್ಟೆಡ್ ಆರ್ ನಾಟ್. ಅದು ಡಿಪೆಂಡ್ ಆಗಿರೋದು ನೀನು ಅದರಲ್ಲಿ ಇಂಟ್ರೆಸ್ಟೆಡ್ ಆಗಿದೆಯೋ ಇಲ್ವೋ ಅನ್ನೋದರ ಮೇಲೆ. ರವಿ ಡಸಂಟ್ ನೋ ವೆದರ್ ವಾಟ್ ಶಿ ಸೇಸ್ ಇಸ್ ಟ್ರೂ ಆರ್ ನಾಟ್. ವೆದರ್ ಇಟ್ ಈಸ್ ಟ್ರೂ ಆರ್ ನಾಟ್ ಅಲ್ಲ, ವೆದರ್ ವಾಟ್ ಶಿ ಸೇಸ್ ಇಸ್ ಟ್ರೂ ಆರ್ ನಾಟ್. ಅವಳು ಏನು ಹೇಳ್ತಾ ಇದ್ದಾಳೋ ಅದು ಟ್ರೂ ಆರ್ ನಾಟ್ ಅನ್ನೋದು ರವಿಗೆ ಗೊತ್ತಿಲ್ಲ. ದೇ ಹ್ಯಾವನ್ ಟೋಲ್ಡ್ ಮೀ ಯೆಟ್ ವೆದರ್ ಐ ಪಾಸ್ಡ್ ದ ಟೆಸ್ಟ್ ಆರ್ ನಾಟ್. ಅವ್ರು ನನಗೆ ಇನ್ನೂ ಹೇಳಿಲ್ಲ ನನ್ನ ಟೆಸ್ಟ್ನ ಪಾಸ್ ಆಗಿದ್ದೀನಾ ಇಲ್ವಾ ಅಂತ. ರೈಟ್, ಗೊತ್ತಾಯ್ತಲ್ಲ? ಇದೇ ಥರ ನೀವು ಸೆಂಟೆನ್ಸ್ ಮಾಡಿ, ಬುಕ್ನಲ್ಲಿ ಬರ್ಕೊಳ್ಳಿ, ಆಮೇಲೆ ನೀವು ಟ್ರೈ ಮಾಡಿ. ಆ್ಯಂಡ್ ಈ ಸೆಂಟೆನ್ಸ್ಗಳನ್ನ, ಎಲ್ಲ ಸೆಂಟೆನ್ಸ್ಗಳನ್ನ ಇನ್ನೊಂದು ಥರನೂ ಹೇಳ್ಬೋದು, ವೆದರ್ ಆರ್ ನಾಟ್ನ ಜೊತೆಗೆ ಇಟ್ಟು ಸೆಂಟೆನ್ಸ್ ಸ್ಟ್ರಕ್ಚರ್ನಲ್ಲಿ. ಈಗ ನೋಡಿ, ಪ್ಲೀಸ್ ಟೆಲ್ ಮೀ ವೆದರ್ ಯು ಲೈಕ್ ಇಟ್ ಆರ್ ನಾಟ್. ಗೊತ್ತಾಯ್ತಲ್ಲ? ನಿನಗಿದು ಇಷ್ಟ ಆಯ್ತಾ ಇಲ್ವಾ ಹೇಳು. ಇದನ್ನು ಇನ್ನೊಂದು ರೀತಿನೂ ಹೇಳ್ಬೋದು, ಜಸ್ಟ್ ವರ್ಡ್ನ ರೀಅರೇಂಜ್ ಮಾಡಿ, ಬೇರೆ ಥರನೂ ಅರೇಂಜ್ ಮಾಡಿ ನೀವು ಹೇಳ್ಬೋದು ವರ್ಡ್ಸ್ನ, ಅದು ಕೂಡ ಕರೆಕ್ಟ್. ಪ್ಲೀಸ್ ಟೆಲ್ ಮೀ ವೆದರ್ ಆರ್ ನಾಟ್ ಯು ಲೈಕ್ ಇಟ್ ಅಂತಾನೂ ಹೇಳ್ತಾರೆ. ಎರಡೂ ಕರೆಕ್ಟ್, ಎರಡೂ ಕಾಮನ್. ನೀವು ಯಾವುದಾದ್ರೂ ಯೂಸ್ ಮಾಡಿ, ನಿಮ್ಮ ಇಷ್ಟ. ಆ್ಯಂಡ್ ಎರಡನ್ನೂ ಕಲ್ತ್ಕೊಳ್ಳಿ, ಎರಡನ್ನೂ ಬರೆದಿಟ್ಕೊಳ್ಳಿ. ಎಲ್ಲಾದರೂ ನೀವು ಓದ್ತಾ ಇರೋವಾಗ ಬಂದರೆ ಅರ್ಥ ಮಾಡ್ಕೊಳ್ಳಿ ಏನು ಅನ್ನೋದು. ನಿನಗಿಷ್ಟ ಆಯ್ತಾ ಇಲ್ವಾ ಹೇಳು ಅನ್ನೋದನ್ನು ನಾವು ಈ ಥರನೂ ಹೇಳ್ತೀವಿ. ನೋಡಿ, ಅರೇಂಜ್ಮೆಂಟ್ ಹೇಗಾಗಿದೆ. ವೆದರ್ ಆರ್ ನಾಟ್ನ ಜೊತೆಗೆ ಇಟ್ಬಿಡಿ. ಆರ್ ನಾಟ್ ಲಾಸ್ಟಲ್ಲಿ ಹಾಕ್ತಿರಲ್ವ, ಅದನ್ನು ತಗೊಂಡು ಬಂದು ವೆದರ್ ಮುಂದೆನೇ ಹಾಕಿ. ಉಳಿದಿದ್ದು ಏನಿದೆ ಅದನ್ನು ಬರೆದ್ಬಿಡಿ, ಅಷ್ಟೇ. ಸಿಂಪಲ್. ದಟ್ ಡಿಪೆಂಡ್ಸ್ ಆನ್ ವೆದರ್ ಯು ಆರ್ ಇಂಟ್ರೆಸ್ಟೆಡ್ ಆರ್ ನಾಟ್. ಟ್ರೈ ಮಾಡಿ. ದಟ್ ಡಿಪೆಂಡ್ಸ್ ಆನ್ ವೆದರ್ ಆರ್ ನಾಟ್ ಯು ಆರ್ ಇಂಟ್ರೆಸ್ಟೆಡ್. ಸಿಂಪಲ್. ಏನಿದೆ, ಆರ್ ನಾಟ್ ಲಾಸ್ಟಲ್ಲಿ ಇರ್ತದಲ್ಲ ಅದನ್ನು ತಂದು ವೆದರ್ ಮುಂದೆ ಹಾಕಿ ಹೇಳಬೇಕಷ್ಟೇ. ಎರಡೂ ಕರೆಕ್ಟ್, ಎರಡೂ ಹೇಳೋದ್ರಲ್ಲಿ ಕಾಮನ್ ಇದೆ. They'll play tomorrow whether it rains or not. They'll play tomorrow whether or not it rains. ಇಲ್ಲಿ ನೋಡಿ, ವೆದರ್ ಆದಮೇಲೆ ಪ್ರೆಸೆಂಟ್ ಟೆನ್ಸ್ ಬರಲಿ. ಆಲ್ರೆಡಿ ಅದ್ರ ಹಿಂದೆ ಫ್ಯೂಚರ್ನ ಬಗ್ಗೆ ಮಾತಾಡ್ತಾ ಇದೀವಲ್ವಾ, ದೇ ವಿಲ್, ಅದನ್ನ ನೆನ್ಪಿಟ್ಕೊಳ್ಳಿ. ಐ ಆಸ್ಕ್ಡ್ ಹಿಮ್ ವೆದರ್ ಐ ಶುಡ್ ಗೋ ಆರ್ ನಾಟ್. ಐ ಆಸ್ಕ್ಡ್ ಹಿಮ್ ವೆದರ್ ಆರ್ ನಾಟ್ ಐ ಶುಡ್ ಗೋ. ಡು ಯು ನೋ ವೆದರ್ ಶಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಆರ್ ನಾಟ್? ಡು ಯು ನೋ ವೆದರ್ ಆರ್ ನಾಟ್ ಶಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್? ಇಟ್ಸ್ ನಾಟ್ ಇಂಪಾರ್ಟೆಂಟ್ ವೆದರ್ ಹಿ ಹ್ಯಾಸ್ ಅ ಗರ್ಲ್ ಫ್ರೆಂಡ್ ಆರ್ ನಾಟ್. ಅವನಿಗೆ ಗರ್ಲ್ ಫ್ರೆಂಡ್ ಇದ್ದಾರಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾರೆ. ಇಟ್ಸ್ ನಾಟ್ ಇಂಪಾರ್ಟೆಂಟ್ ವೆದರ್ ಆರ್ ನಾಟ್ ಹಿ ಹ್ಯಾಸ್ ಅ ಗರ್ಲ್ ಫ್ರೆಂಡ್. ವೆದರ್ ಹಿ ಲೀವ್ಸ್ ಆರ್ ನಾಟ್ ಈಸ್ ಆಫ್ ನೋ ಇಂಪಾರ್ಟೆನ್ಸ್ ಟು ಮೀ. ಇಲ್ಲಿ ನೋಡಿ, ಈಸ್ ಆಫ್ ನೋ ಇಂಪಾರ್ಟೆನ್ಸ್ ಅಂದರೆ ಅದು ಅಷ್ಟು ಇಂಪಾರ್ಟೆನ್ಸ್ ಹೊಂದಿಲ್ಲ, ಇಂಪಾರ್ಟೆನ್ಸ್ ಇಲ್ಲದೆ ಇರೋದದು. ಏನು? ವೆದರ್ ಹಿ ಲೀವ್ಸ್ ಆರ್ ನಾಟ್, ಈಸ್ ಆಫ್ ನೋ ಇಂಪಾರ್ಟೆನ್ಸ್ ಅಂತೀವಿ. ಈಸ್ ಆಫ್ ಮುಂದೆ ನೌನ್ ಹಾಕ್ತೀವಿ, ನೌನ್ ಸ್ಟ್ರಕ್ಚರ್. ಇಂಪಾರ್ಟೆಂಟ್ ಅಲ್ಲ, ಇಂಪಾರ್ಟೆನ್ಸ್. Can't you decide whether or not to buy the dress? The only thing that really matters is whether or not you are happy. Or the only thing that really matters is whether you are happy or not. ಯಾವ ಥರನಾದರೂ ಹೇಳಿ, ನಿಮ್ಮ ಇಷ್ಟ. ವೆದರ್ ಆರ್ ನಾಟ್ ಜೊತೆಗೆ ಹಾಕ್ತಿದ್ದೀವಿ ಅಂದರೆ ಅದು ಸ್ಪೋಕನಲ್ಲಿ ಕಾಮನ್. ಆ್ಯಂಡ್ ನಿಮಗೆ ಡೌಟ್ ಇರ್ಬೋದು, ಐದರ್ನ ನೀವು ಕಲ್ತಿದ್ರಿ ಅಲ್ವಾ? ಐದರ ಮೇಲೆ ನಾನು ವಿಡಿಯೋ ಮಾಡಿದ್ದೆ ಆಲ್ರೆಡಿ. ಅದು ಇದೇ ಥರನೇ ಇರುತ್ತಲ್ವಾ? ಅದರಲ್ಲೂ ಎರಡು ಆಪ್ಷನ್ಸ್ ಇರುತ್ತೆ. ಸೊ ಇಲ್ಲಿ ನೋಡಿ, ವೆದರ್ ಶೋಸ್ ದೆರ್ ಈಸ್ ಅ ಚಾಯ್ಸ್ ಆರ್ ಅ ಡೌಟ್ ಅಟ್ ದ ಸೇಮ್ ಟೈಮ್ ಬಿಟ್ವೀನ್ ಟೂ ಆಲ್ಟರ್ನೇಟಿವ್ಸ್. ಗೊತ್ತಾಯ್ತಲ್ಲ? ಅಲ್ಲಿ ನಮಗೆ ಡೌಟ್ ಇರುತ್ತೆ, ಎರಡರಲ್ಲಿ ಯಾವುದನ್ನು ಚೂಸ್ ಮಾಡಬೇಕು ಅನ್ನೋದ್ರಲ್ಲಿ. ಆ್ಯಂಡ್ ಇದರಲ್ಲಿ ಎರಡು ಕ್ಲಾಸ್ಗಳಿರುತ್ತೆ. ಪ್ಲೀಸ್ ಟೆಲ್ ಮೀ ವೆದರ್ ಯು ಲೈಕ್ ಇಟ್ ಆರ್ ನಾಟ್, ಈ ಥರ. ರೈಟ್? ಬಟ್ ಐದರ್ ಶೋಸ್ ದಟ್ ದೇರ್ ಆರ್ ಓನ್ಲಿ ಟೂ ಚಾಯ್ಸಸ್ ಎಕ್ಸಿಸ್ಟ್ ಆ್ಯಂಡ್ ಟು ಪಿಕ್ ಒನ್. ಎರಡು ಚಾಯ್ಸ್ ಇದೆ, ಅದರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಮಾತ್ರ ಪಿಕ್ ಮಾಡಬೇಕಾಗಿದೆ. ಎರಡರಲ್ಲಿ ಯಾವುದಾದ್ರೂ ಒಂದು ಟ್ರೂ ಅನ್ನೋದು ಮಾತ್ರ ಹೇಳುತ್ತೆ ಅಷ್ಟೇ, ಮತ್ತಿನ್ನೇನು ಹೇಳಲ್ಲ. ರೈಟ್? ಆ್ಯಂಡ್ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡಿ, ಐದರ್ದು ಮತ್ತು ವೆದರ್ದು. ಐದರ ಮೇಲೆ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ನೋಡಿಲ್ಲ ಇನ್ ಕೇಸ್ ಅಂದರೆ. ರೈಟ್? ಸೊ ಪ್ಲೀಸ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ವಾಟ್ಸಾಪ್ನಲ್ಲಿ, ಫೇಸ್ಬುಕ್ನಲ್ಲಿ. ಆ್ಯಂಡ್ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದು ಕಲ್ತಿದ್ದೀರಾ ಅಂತ ಅನ್ನಿಸಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.